ನಿಮ್ಮ ಮುಂದೆ ತರ್ತಾ ಇದ್ದೇವೆ. ದೈವಿಕ್ ಆರ್ಟ್ ಆಫ್ ಪೇರೆಂಟಿಂಗ್ ಬಗ್ಗೆ MC ಸ್ಕ್ವೇರ್ನ ಪ್ರಮುಖ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರಾದ ವಲ್ಲಭ್ ಅವರು ವಿವರಣೆ ಕೊಡ್ತಾರೆ. Malleshwaram Civic Management Committee, MC Square, it's a new NGO which is launched in Malleshwaram. We normally work with all these NGOs from couple of years. ಇದರಲ್ಲೆಲ್ಲ ನಮಗೆ ಬಹಳ ಇಷ್ಟವಾದದ್ದ ಒಂದು NGO ಇದೆ. Can you show that? Youths of Malleshwara. They normally conduct sports activities for mentally challenged students. Can you show? Every year it is conducted by one person called Mr. Hemant. These children are Down syndrome children. ಇವರ ಪೇರೆಂಟ್ಸ್ಗೆ ಬಹಳ ಕಷ್ಟ ಇದೆ ಈ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ. ಇವತ್ತು ಹೇಮಂತ್ ಅವ್ರದ್ದು ಹ್ಯಾಪಿ ಬರ್ಡೇ. ಹೇಮಂತ್ ಕರೀರಿ, ಹೇಮಂತ್ ಬೇಕು. ಹೇಮಂತ್ ಇಲ್ಲಿ ಬರಬೇಕು, ಬೇಗ ಬರಬೇಕು. ಅವಗಡ ಪ್ರಕಾಶ್ ಅವ್ರು ಕೂತ್ಕೊಳ್ಳಿ. ಹೇಮಂತ್ ಕಮ್ಮಿ ಸರ್, ಜೋರ ಚಪ್ಪಾಳೆ ಬರ್ತಾರೆ ಬೈಕ್ ಬನ್ನಿ. ಭಾಳ ಇಷ್ಟ ಆಗೋದು ಹುಡುಗ ಏನಕ್ಕಂದರೆ ವಲ್ಲಭ್ ಸರ್ ಹೇಳ್ತಾ ಇದ್ರು ಅವಲ್ಲೇ, ಕೆಲವು ಪೇರೆಂಟ್ಸ್ ಅವತ್ತು ನನ್ನ ಹತ್ರ ಬಂದು ಮಾತಾಡಿದ್ರು. ಅಜ್ಜ ಅಜ್ಜಿ ಅಂದರೆ ಅಪ್ಪ ಅಮ್ಮ ಬಿಸಿ ಇದ್ದರು. ಅಜ್ಜ ಅಜ್ಜಿ ನಮ್ಮ ಮಕ್ಳಿಗೂ ಈ ಥರ ಆಡಗಿಸ್ಬೇಕು ಅಂತ ತುಂಬ ಆಸೆ ಇತ್ತು ನಮಗೆ, ಇವರು ತುಂಬಿಸಿದ್ದೀರಾ ಅಂತ. ಅಂತಹ ನೂರಾರು ಕುಟುಂಬದ ಆಸೆ ತುಂಬಿಸಿದ ಶ್ರೇಯ ಯೂತ್ಸ್ ಆಫ್ ಮಲ್ಲೇಶ್ವರಂಗೆ ಹೋಗುತ್ತೆ, ಹೇಮಂತ್ ಮತ್ತು ಟೀಮ್. ಸರ ಜೋರ ಚಪ್ಪಾಳೆ ಬರಲಿ. ಜನ್ಮದಿನ ಇವತ್ತು ಸಾರ್ಥಕ. ಹ್ಯಾಪಿ ಬರ್ಡೇ ಹೇಮಂತ್. ಇದೇ ಥರ ನಡೀತಾ ಇರಲಿ. ಥ್ಯಾಂಕ್ ಯು. ಯು ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ದಿಸ್ ಸ್ಮಾಲ್ साउंड. मैं इनके मुंह नहीं लगी तो कल ये मेरे मुंह लगेंगे. हेलो हेलो. परसों गले पड़ेंगे. पेपर से और नर्सों चौराहे के कीचड़ को चौखट तक आने में देर नहीं लगती. सावधान इंडिया, अब डर कर नहीं डट कर. एक नया सीजन 26 सितंबर से रोज रात 10 बजे लाइव. ओके भाई यार मैंने पैसे की लोड़ सी, काम करो मेरा फोन रख लो तो मैंने पैसे दे दो. ऐसी की लोड़ पड़ गई तुमने पैसे की? यार मैं फीस भरनी थी स्कूल की. यार फोन वाले की गल कर रहे हैं, पैसे ले जाते हैं. यारी दोस्ती की चक्कर है. ठीक है भाई, ठीक. किसी की लोड पर उसके बाबे ने पैसे लेकर जा रहा है यार. फीस तो यार इसकी भर दी थी. चला देखो इसका क्या करेगा पैसे का. ಸೊ ಈಗಿನ ಜನರೇಷನ್ ಮಕ್ಕಳು ಕರೆಕ್ಟಾಗಿ ಪೇರೆಂಟಿಂಗ್ ಇಲ್ಲ ಅಂದರೆ ಯಾವ ಥರ ದಾರಿ ತಪ್ತಾರೆ ಅಂತ ಒಂದು 2 ಗ್ಲಿಮ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಾವು ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯಿಂದ we wanted to bring up a new concept called Art of Parenting. It is not just books, it's also a kind of skits which actually help the parents to go back to their basics. So ಅದರ ವಿಡಿಯೋಸು ಎಲ್ಲ ನೆಕ್ಸ್ಟು ಸ್ಟೆಪ್ಸಲ್ಲಿ ನಾವು ಕನ್ವೆ ಮಾಡ್ತೀವಿ. ದ ಮೇನ್ ರೀಸನ್, ಈ ಮಕ್ಕಳಿಗೆ ನಾವು ಇವತ್ತಿನ ದಿನ ಒಳ್ಳೆ ಎಜುಕೇಷನ್ನು, ಡಿಸಿಪ್ಲಿನ್ ಲೈಫ್ ಆರ್ ದ ಸ್ಪಿರಿಚುವಲ್ ಲೈಫ್ ಕೊಡಲಿಲ್ಲ ಅಂದರೆ ಹೌ ವಿ ಕ್ಯಾನ್ ಬಿಲ್ಡ್ ಎ ಗುಡ್ ಕಂಟ್ರಿ, ಗುಡ್ ನೇಷನ್ ಅನ್ನೋದು ಎಲ್ಲರದು ಕ್ವಶನ್ ಮಾರ್ಕ್ ಇದೆ. ಇವತ್ತು ಪೇರೆಂಟ್ಸು ಬಂದು ಸ್ಕೂಲ್ಸಲ್ಲಿ ಏನು ಕಂಪ್ಲೇಂಟ್ ಮಾಡ್ತಾರೆ ಅನ್ನೋದನ್ನ ಒಂದು ಸ್ಮಾಲ್ ಗ್ಲಿಮ್ಸ್ ತೋರಿಸ್ತಾರೆ.
Run. That video is there, no? It's okay. So parents normally come to the schools and complain with the principals and their teachers. ನಮ್ಮ ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಟೀಚರ್ಸ್ ಆರ್ ದೇ ಟು ಎಜುಕೇಟ್. ಡಿಸಿಪ್ಲಿನ್ ಟು ಸಮ್ ಎಕ್ಸ್ಟೆಂಟ್ ದೇ ಕ್ಯಾನ್ ಮ್ಯಾನೇಜ್. ಬಟ್ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಥರ ಪೇರೆಂಟ್ಸೇ ಇದಕ್ಕೆ ಬೇಸ್. ಆ ಬೇಸ್ ಅಲ್ಲಾಡ್ತಿದೆ ಇವತ್ತಿನ ದಿನ ನಮ್ಮ ಕಂಟ್ರಿನಲ್ಲಿ. ವಿತೌಟ್ ದಟ್ ಪ್ರಾಪರ್ ಬೇಸ್, ಸ್ಪಿರಿಚುಯಲ್ ಡಿಸಿಪ್ಲಿನ್ ಆ್ಯಂಡ್ ಎಜುಕೇಷನ್ ಆಲ್ಸೋ ಸ್ಟಾರ್ಟ್ ಫ್ರಮ್ ಹೋಮ್. ಈ ಕಲಿಯೋದೇ ನಾವು ಮನೆಯಿಂದ. ಸೊ ಹಾಗಾಗಿ ನಾವು ವಿ ಆರ್ ಕಮಿಂಗ್ ಔಟ್ ವಿತ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಫಾರ್ ಆಲ್ ದ ಪೇರೆಂಟ್ಸ್. ಓಕೆ, ಇನ್ ಫ್ಯೂಚರ್ ದಟ್ಸ್ ಕಾಲ್ಡ್ ಆರ್ಟ್ ಆಫ್ ಪೇರೆಂಟಿಂಗ್. ನಮ್ಮ ಜೊತೆ ಒಬ್ಬರು ಅವಾರ್ಡ್ ಇದ್ದಾರೆ, ಅಶ್ವಥ್ ರಾಮಯ್ಯ ಅವರು. ಸೊ ಹೂ ಇಸ್ ದ ಜನಕ ಅಂತ ಹೇಳ್ಬೋದು ಈ ಒಂದು ಇದಕ್ಕೆ. ಅವರು ತುಂಬ ಬುಕ್ಸ್ನ ಇದ್ರ ಮೇಲೆ ಬರೆದಿದ್ದಾರೆ. ನಾವು ಸ್ಟಡಿ ಮಾಡಿ ತುಂಬ ಜನದ್ದೆಲ್ಲ ಸ್ಟಡಿ ಮಾಡಿದ್ವಿ. ಬಟ್ ದ ವೇ ಹಿ ಹ್ಯಾಸ್ ಪ್ರೆಸೆಂಟೆಡ್ ಇನ್ ಹಿಸ್ ಬುಕ್ಸ್ ಈಸ್ ಎಕ್ಸ್ಟ್ರಾರ್ಡಿನರಿ. ಸೊ ದೋಸ್ ಥಿಂಗ್ಸ್, ದೇರ್ ಆರ್ ಲಾಟ್ ಆಫ್ ಪೇರೆಂಟ್ಸ್ ಹೂ ಆಫ್ಟರ್ ಸೀಯಿಂಗ್ ದಟ್ ಬುಕ್ಸ್, they want to act in the small skits, okay, so that every parent can be the part of our small skits or the small movies in the near future. Okay, so I will end up here. So we will come up with the concepts in the later stages. Thank you very much. Okay, so ಇದನ್ನು ನಾನು ಏನಕ್ಕೆ ಗುರುಗಳ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಗುರುಗಳು, ಎಲ್ಲ ಪೀಠಾಧಿಪತಿಗಳು ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಹತ್ರ ಬರೋ ಪೇರೆಂಟ್ಸ್ಗೂ ಈ ಒಂದು ಅಳವಡಿಸ್ಕೊಳ್ಳಿ, ಗುಡ್ ಪೇರೆಂಟಿಂಗ್ನ ಅಳವಡಿಸ್ಕೊಳ್ಳಿ ಅಂತ ಹೇಳಬೇಕು. ನಮ್ಮ ಎಲ್ಲ ಈವೆಂಟ್ಗಳಲ್ಲಿ ಅವ್ರುಗಳು ಭಾಗಿಯಾಗಬೇಕು ಅಂತ ಹೇಳಿ. ಯಾಕಂದರೆ ಅವರು ದೇವ್ರಿಗೆ ಸಮಾನರಾಗಿದ್ದಾರೆ. ಈ ಪೇರೆಂಟ್ಸ್ನ ತಿದ್ದಬೇಕಾಗಿರೋದು ದೇವ್ರ ಕರ್ತವ್ಯ, ಇಲ್ಲ ದೇವ್ರ ಸಮಾನ ಆಗಿರೋ ಗುರುಗಳ ಕರ್ತವ್ಯ. ಸೊ ಹಾಗಾಗಿ MC² ಕಡೆಯಿಂದ ಇದೊಂದು ರಿಕ್ವೆಸ್ಟ್. ಮುಂದೆ ನಾವು ಇನ್ನೂ ಎಲ್ಲ ಗುರುಗಳ ಹತ್ರನೂ ಇದೇ ರಿಕ್ವೆಸ್ಟ್ ಮಾಡಿ ಒಳ್ಳೊಳ್ಳೆ ಒಂದು ಪ್ರೋಗ್ರಾಮ್ಸ್ನ ತೊಗೊಂಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಅಟೆಂಡಿಂಗ್. ಥ್ಯಾಂಕ್ ಯು. ಧನ್ಯವಾದಗಳು. ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ, ಅಂತೆ ವಾಸಿನಂ ಅನುಶಾಸನಂ ಎಂಬ ಅನುಶಾಸನದ ನುಡಿಯಂತೆ ಬಂದ ಅತಿಥಿಗಳನ್ನು, ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಈಗ ಸ್ವಾಗತ ಭಾಷಣ ನಡೆಸಿಕೊಡಲಿದ್ದಾರೆ ಶ್ರೀಯುತ ರಾಜಶಶಿ ಹಾಗೂ ಶ್ರೀಯುತ ಶ್ರೀವಲ್ಲಭರವರು.